ಪಕ್ಷ ಸಂಘಟನೆ ಹಾಗೂ ಸದಸ್ಯತ್ವ ಅಭಿಯಾನವನ್ನ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಪ್ರತಿ ಘಟಕದಲ್ಲಿ ಸದಸ್ಯತ್ವ ಅಭಿಯಾನ ನಡೆಸುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಅಭಿಯಾನ ಆರಂಭಿಸಿದ್ದು ಜುಲೈ 27ರ ರವಿವಾರ ಕುಮಟಾಕ್ಕೆ ಆಗಮಿಸಲಿದ್ದಾರೆ ಎಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರತ್ ನಾಯ್ಕ್ ಸೋನಿ ಅವರು ತಿಳಿಸಿದರು. ಕುಮಟಾ ಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೋನಿ ಅವರು ನಿಖಿಲ್ ಕುಮಾರಸ್ವಾಮಿಯವರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳುವ ಹಾಗೂ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ಸಂಯೋಜನೆಗೊಂಡಿದೆ. ಜೆಡಿಎಸ್ನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಜನರ ಕಷ್ಟಗಳನ್ನು ಅರಿಯುವ ಹಾಗೂ ಜನರ ಕಷ್ಟಗಳಿಗೆ ಸ್ಪಂದಿಸುವಲ್ಲಿ ಜೆಡಿಎಸ್ ಪಕ್ಷ ಮುಂಚೂಣಿಯಲ್ಲಿ ಸದಾ ಇದೆ. ಜನರ ಜೊತೆಗೆ ಇದ್ದು ಅವರ ಆಗುಹೋಗುಗಳನ್ನು ತಿಳಿದುಕೊಳ್ಳುವ ಜೊತೆಗೆ ಪಕ್ಷ ಸಂಘಟನೆ ಸದಸ್ಯತ್ವ ಅಭಿಯಾನ ನಡೆಸುವ ನಿಟ್ಟಿನಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿದೆ. ಕುಮಟಾ ಪಟ್ಟಣದ ಪುರಭವನದಲ್ಲಿ ಜುಲೈ 27ರಂದು ರವಿವಾರ ಈ ಕಾರ್ಯಕ್ರಮಕ್ಕೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡುವರು. ಪ್ರತಿ ಬೂತ್ಗಳಲ್ಲಿ ಕನಿಷ್ಠ 10 ಜನ ಸದಸ್ಯರನ್ನ ನೋಂದಾವಣಿ ಮಾಡಿಕೊಳ್ಳುವ ಮಹಾ ಅಭಿಯಾನ ಪ್ರಾರಂಭಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಮುಂದಿನ ಕಾರ್ಯಚಟುವಟಿಕೆಗಳ ಕುರಿತಾಗಿಯೂ ಚರ್ಚೆ ನಡೆಯಲಿದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಅವರು ವಿನಂತಿಸಿದರು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತಾಲೂಕಿಗೆ ಬರಮಾಡಿಕೊಳ್ಳಲು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು ಭವ್ಯ ಸ್ವಾಗತವನ್ನ ಅವರಿಗೆ ನೀಡಲಿದ್ದೇವೆ. ಈ ಸಂದರ್ಭದಲ್ಲಿ ರಾಜ್ಯ, ಜಿಲ್ಲೆ, ತಾಲೂಕಿನ ಜೆಡಿಎಸ್ ಪ್ರಮುಖರು ಭಾಗವಹಿಸಲಿದ್ದಾರೆ. ಕಾರ್ಯಕರ್ತರ ಮನೆಯಲ್ಲಿ ಅಲ್ಪೋಪಹಾರ, ಬ್ರಹ್ಮಾನಂದ ಸರಸ್ವತಿ ಶ್ರೀಗಳು ಹಾಗೂ ರಾಘವೇಶ್ವರ ಭಾರತಿ ಶ್ರೀಗಳ ಚಾತುರ್ಮಾಸ್ಯದ ಸ್ಥಳಕ್ಕೂ ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನು ಅವರು ಪಡೆಯಲಿದ್ದಾರೆ ಎಂದು ವಿವರಿಸಿದರು. ಜೆಡಿಎಸ್ ಪಕ್ಷದ ಪರವಾಗಿ ಜನರು, ಪ್ರಾದೇಶಿಕ ಪಕ್ಷದ ಪರವಾಗಿ ಜನರು ಏನು ತೋರಿಸ್ತಾ ಇದ್ದಾರೆ ಮತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಅವ್ಯವಸ್ಥೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ಜನರಿಗೆ, ಅದನ್ನೆಲ್ಲ ಮುಂದಿಟ್ಟು ನಮ್ಮ ಪಕ್ಷ ಸಂಘಟನೆ ಮಾಡಬೇಕು ಅಂತ ಇಡೀ ರಾಜ್ಯ ಸರ್ಕಾರದವರ ಕುಂಟು ನಾನು ನಿಮಿತ್ತ ಬರ್ತಾ ಇದ್ದಾರೆ. ವಿಶೇಷವಾಗಿ ಆದ್ಯತೆ ಜನರೊಂದಿಗೆ ಜನತಾದಳ. ಈ ಒಂದು ಶೀರ್ಷಿಕೆಯಲ್ಲಿ ಜನರ ಸಮಸ್ಯೆ ಆಲಿಸೋದ್ರ ಜೊತೆಗೆ ಸದಸ್ಯತ್ವ ಅಭಿಯಾನ ಪ್ರತಿ ಬೂತ್ನಲ್ಲೂ ಕನಿಷ್ಠ 10 ಸದಸ್ಯರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕುಮಟಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಾವು 27ನೇ ತಾರೀಕು ನಡೆಯುವ ಈ ಸದಸ್ಯತ್ವ ಅಭಿಯಾನದ ಸಮಾವೇಶಕ್ಕೆ ಬರದ ಸಿದ್ಧತೆಯನ್ನ ನಡೆಸಿದ್ದೀವಿ. ಅದರ ಪೂರ್ವಭಾವಿಯಾಗಿ ಮತ್ತು ನಮ್ಮ ಜಿಲ್ಲಾ ಪ್ರಮುಖರಿಗೂ ಕರೆದಿ ಮತ್ತು ನಮ್ಮ ತಾಲೂಕು ಮತ್ತು 2 ತಾಲೂಕು ನಮ್ಮ ಈ ಕ್ಷೇತ್ರದ ಪ್ರಮುಖರನ್ನ ಕರೆಸಿ ಸಮಾಲೋಚನೆ ಮಾಡಿದ್ದೀವಿ. ಎಲ್ಲರ ಅಭಿಪ್ರಾಯದಂತೆ 27ಕ್ಕೆ ಬರೋದು ಇಡೀ ದಿನ ಈ ಕುಮಟಾ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರವನ್ನ 3-4 ಕಡೆ ಹೋಗೋರಿದ್ದಾರೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಕುಮಟಾದಲ್ಲಿ ಪುರಭವನ ಅಲ್ಲಿ ಬಹಿರಂಗ ಸಭೆ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಅವರು ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಅದ್ದೂರಿ ಸ್ವಾಗತ ಕೊಡಬೇಕು ಅಂತ ಕಾರ್ಯಕರ್ತರು ನಿರ್ಧಾರ ಮಾಡಿದ್ದಾರೆ. ಆಮೇಲೆ ಬಹಿರಂಗ ಸಭೆಯಲ್ಲಿ ಇಡೀ ಜಿಲ್ಲಾ ಪ್ರಮುಖರು ಅಥವಾ ಜಿಲ್ಲಾ ಘಟಕ ಆ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಜೊತೆಗೆ ಭಾಗವಹಿಸ್ತಾ ಇದೆ. ಎಲ್ಲ ಜಿಲ್ಲಾ ಪ್ರಮುಖರು ಮತ್ತು ಪ್ರತಿಯೊಂದು ತಾಲೂಕಿನಲ್ಲೂ ಪ್ರಮುಖರು ಕಾರ್ಯಕರ್ತರು ಬರುವಂಥದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಮಟಾ ಕ್ಷೇತ್ರದಲ್ಲಿ ಬರೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಕ್ಷೇತ್ರದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮತ್ತು ಶ್ರೀ ರಾಘವೇಶ್ವರ ಸ್ವಾಮೀಜಿ ಅವರು ಚಾತುರ್ಮಾಸ ನಡೆಸ್ತಾ ಇದ್ದಾರೆ. ಆ ಎರಡೂ ಸ್ಥಳಕ್ಕೆ ರಸೋಕೆ ಮಠಕ್ಕೆ ಮತ್ತು ಮಾನವಿ ಸಭಾಭವನಕ್ಕೆ ಹೋಗಿ ಗುರುಗಳ ಆಶೀರ್ವಾದ ಪಡೆದಿದ್ದಾರೆ. ಅದರ ಜೊತೆಯಲ್ಲಿ ಮಾಮಲೇಶ್ವರ ದೇವಸ್ಥಾನ, ಗೋಕರ್ಣ ಮಾಮಲೇಶ್ವರ ದೇವಸ್ಥಾನಕ್ಕೂ ಹೋಗುವಂಥದ್ದು ಯೋಚನೆ ಮಾಡಿದ್ದಾರೆ ನಮ್ಮೆಲ್ಲ ಕಾರ್ಯಕ್ರಮಗಳು. ಮತ್ತು ಇದ್ರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ಮನೆಯಲ್ಲಿ ಎಲ್ಲಾದರೂ ಒಂದು ಕಡೆ
ವಿದ್ಯಾರ್ಥಿಗಳು ಬೇಕು ಅಥವಾ ಜೊತೆಗೆ ಅಲ್ಪ ಉಪಹಾರಕ್ಕಾಗಿ ಎಲ್ಲಾದ್ರೂ ಒಂದು ಕಡೆ ನಿಲ್ಲಬೇಕು ಅಂತಿದ್ದಾರೆ. ಅದನ್ನು ನಾವು ಕರೆಕ್ಟಾಗಿ ಏನೇನು ಹೇಳ್ತೀವಿ. ಒಟ್ಟಿನಲ್ಲಿ 27ಕ್ಕೆ JDS ಪಕ್ಷಕ್ಕೆ JDS ಕಾರ್ಯಕರ್ತರಿಗೆ ಒಂದು ಸಂಚಲನ ಮೂಡಿಸೋದು ಮತ್ತು ಒಂದು ಸಂಘಟನೆ ದೃಷ್ಟಿಯಿಂದ ಅವ್ರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ರಾಜ್ಯ ಮುಖಂಡರು ಬರ್ತಾ ಇದ್ದಾರೆ. ರಾಜ್ಯ ಮುಖಂಡರು ಬರ್ತಾ ಇದ್ದು ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸೋದಕ್ಕೆ ಅವರೆಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸ್ತಾರೆ. ಅದಕ್ಕೆ ಈಗಾಗಲೇ ನಮ್ಮ ಆನಂದ ಸ್ಪರ್ಧೆಗಳನ್ನು ಮಾತಾಡಿದ್ದೀನಿ. ಅವರು 27ನೇ ತಾರೀಕು ಕಾರ್ಯಕ್ರಮ ಹೊಂದಿದ್ದಾರೆ. ಉಪೇಂದ್ರ ಪೈ ನಮ್ಮ ಶ್ರೀ ಸಿದ್ದಾಪುರದ ಕ್ಯಾಂಡಿಡೇಟ್ ಆದವರು ಅವರು ಬರ್ತಾರೆ. ಮತ್ತೆಲ್ಲ ಜಿಲ್ಲಾ ಮುಖಂಡರು ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟಿನಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸ್ತೀವಿ, ಸಂಘಟನೆ ಯಶಸ್ವಿಗೊಳಿಸ್ತೀವಿ. ಮತ್ತೆ ನಮ್ಮ ಜಿಲ್ಲೆಗೆ ಬೇಕಾಗುವಂಥ ಒತ್ತನ್ನು ಕೊಡಬೇಕು ಅಂತ ನಿಟ್ಟಿನಲ್ಲೂ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಜಿಲ್ಲೆಗೆ ಒಂದು ಒಳ್ಳೆ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಮೊದಲಿಂದಲೂ ಇದೆ. ಅದ್ರ ಜೊತೆ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಸಿಜಿ ಹೆಗಡೆ, ಟಿಟಿ ನಾಯ್ಕ್, ಪ್ರಮುಖರಾದ ಉಪೇಂದ್ರ ಪೈ, ದತ್ತ ಪಟಗಾರ್, ಇಲಿಯಾಸ್ ಸಾಬ್, ಮಹಾಬಲೇಶ್ವರ ಗೌಡ, ಮೋಹಿನಿ ನಾಯ್ಕ್, ಸಚಿನ್ ನಾಯ್ಕ್, ಬಲೀಂದ್ರ ಗೌಡ, ಸುಬ್ಬಯ್ಯ ನಾಯ್ಕ್, ದೇವು ಹರಿಕಂತ್ರ, ಬಿಎಲ್ ಸೃಜನ್, ಯಶವಂತ ಗೌಡ, ಗುರು ಮಾಸೂರು, ಮಹೇಶ್ ಹರಿಕಂತ್ರ, ರೋಷನ್ ನಾಯ್ಕ್, ವಿಟಿ ಗೌಡ, ಲಕ್ಷ್ಮೀನಾರಾಯಣ ಹೆಗಡೆ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.